ತಮಗೆಲ್ಲ ನಮಸ್ಕಾರ. ನಮ್ಮದು ಇಲ್ಲಿ ವಿಶೇಷವಾಗಿ ಹೇಳೋದಂದರೆ ನಮ್ಮ ಡಿವಿಷನ್ ಹೊಸದಾಗಿ ಕೆಂಗೇರಿಗೆ ಒಂದು ಡಿವಿಷನ್ ಫಾರ್ಮ್ ಆಯಿತು. ಅದರಲ್ಲಿ ಹೊಸದಾಗಿ 3 ಸಬ್ ಡಿವಿಷನ್ ಕ್ರಿಯೇಟ್ ಆಗಿದೆ. ಈಗ ಈ ಡಿವಿಷನ್ ವ್ಯಾಪ್ತಿಯಲ್ಲಿ 3 ಸಬ್ ಡಿವಿಷನ್ ಇದೆ. 3 ಸಬ್ ಡಿವಿಷನ್ K1, K2, K3. K1 ಕೆಂಗೇರಿ ವಿಭಾಗ ಬರುತ್ತೆ. ಕೆಂಗೇರಿ ಅಂದರೆ ಮೊದಲೇ ಕೆಂಗೇರಿ ಸಬ್ ಡಿವಿಷನ್ ಅಂತ ಕರೆದಿಲ್ಲ. ಅದರಲ್ಲಿ RR ನಗರ, ರಾಜರಾಜೇಶ್ವರಿ ನಗರ ವ್ಯಾಪ್ತಿ ಏನಿದೆಯಲ್ಲ ಅದನ್ನು W7 ಸಬ್ ಡಿವಿಷನ್ ಅಂತ ಕರೀತಾರೆ. ಉಳಿದ ಭಾಗನ ಕೆಂಗೇರಿ ವಿಭಾಗ ಅಂತಾರೆ. ಕೆಂಗೇರಿ ವಿಭಾಗ ಹೊಸದಾಗಿ ಮಾಡ್ತಾರೆ. 2 ಭಾಗ ಡಿವೈಡ್ ಆಗಿದೆ. ಆಮೇಲೆ ಆ ಕಡೆ ಬಂದರೆ K2 ಅಂಜನಾನಗರ ಅಂತ ಹೊಸ ಸಬ್ ಡಿವಿಷನ್ ಮಾಡಿದ್ದಾರೆ. ಅಂಜನಾನಗರ ಸಬ್ ಡಿವಿಷನನ್ನು N6 ಮತ್ತು N4 ವ್ಯಾಪ್ತಿ ಇದರಿಂದ ಹೊರಗಡೆ ತಂದು ಒಂದು ಹೊಸ K2 ಸಬ್ ಡಿವಿಷನ್. K2 ಕೆಂಗೇರಿ ವಿಭಾಗ ಕೇರ್ ಅಂತ ಈಗ ವೆಸ್ಟ್ ಅಂತ ಇದ್ದಾಗ W1, W2, W3 ಹಾಗೆ ಈಗ ಕೆಂಗೇರಿ ವಿಭಾಗ ಅಂತ ಮಾಡಿರೋದ್ರಿಂದ K1, K2, K3 ಅದರಲ್ಲೇ ವಿಶೇಷ ಇದೆ. ನಾರ್ಮಲ್ ಆಗಿ ನಮ್ಮ KML ಯಾವ ಇದು ಉಪಯೋಗಿಸ್ತಾರೆ ಅದನ್ನು. ಆಮೇಲೆ ಎಷ್ಟೊಂದು ಸಬ್ ಡಿವಿಷನ್ ಎಷ್ಟೊಂದು ಸಬ್ ಡಿವಿಷನ್ ಕಗ್ಲಿಪುರನೇ ಹೊರಗಡೆ ವಿಭಾಗ ಏರಿಯಾ ಜಾಸ್ತಿ ಅಂತ ಹೇಳ್ಬೇಕು. ಸೊ ಅದನ್ನು K3 ಸಬ್ ಡಿವಿಷನ್ ಅಂತ ಹೇಳ್ತಾರೆ. ಆಮೇಲೆ ಈ ಊರುಗಳನ್ನು ಸೇರಿಸಿ ಕೆಂಗೇರಿ ವಿಭಾಗ ಮಾಡ್ತಾರೆ. ಕೆಂಗೇರಿ ವಿಭಾಗದ ಜೊತೆಗೆ ಒಂದು ವೆಸ್ಟ್ ಸರ್ಕಲ್ ಅಂತ ಫಾರ್ಮ್ ಮಾಡಿ. ವೆಸ್ಟ್ ಸರ್ಕಲ್ ನಲ್ಲಿ ಕೆಂಗೇರಿ ವಿಭಾಗ ಸೇರಿದೆ, RR ನಗರ ವಿಭಾಗ ಸೇರಿದೆ, ಮತ್ತು ನಾರ್ತ್ ರಾಜಾಜಿನಗರ ಈ 3 ವಿಭಾಗಗಳು ಡಿವಿಷನ್ಗಳನ್ನ ಸೇರಿಬಿಟ್ಟು ವೆಸ್ಟ್ ಸರ್ಕಲ್ ಅಂತ ಮಾಡಿ. ವೆಸ್ಟ್ ಸರ್ಕಲ್ ಇದು ಅಬೌಟ್ ಸರ್ಕಲ್ಲು, ಡಿವಿಷನ್ನು ಮತ್ತು ಉಪವಿಭಾಗ. ಇದ್ರ ಜೊತೆಗೆ ಇಲ್ಲಿ ಲೋಕಲ್ ಆಗಿ ಮತ್ತೆ ಮಾಡಿಫೈ ಮಾಡಿದ್ದಾರೆ ಸೆಕ್ಷನ್ಗಳನ್ನು. ಮೊದಲೇ ಕೆಂಗೇರಿ ಉಪನಗರ, ರಾಜರಾಜೇಶ್ವರಿ ನಗರದ 3 ಸೆಕ್ಷನ್ ಇದ್ದಲ್ಲಿ ಒಂದು ಕುಂಬಳಗೋಡದಲ್ಲಿ ಒಂದು ಅನಾಥರೈಸ್ಡ್ ಸೆಕ್ಷನ್ ಬರುತ್ತೆ. ಅಂದರೆ ಕ್ರಿಶ್ಚಿಯನ್ ಜಾಸ್ತಿ ಇರೋದ್ರಿಂದ ಅಲ್ಲೇ ಒಬ್ಬ ಸೆಕ್ಷನ್ ಆಫೀಸರ್ನ ಪೋಸ್ಟ್ ಮಾಡ್ಕೊಂಡು ಬಿಡಿ ಸುಮ್ಮನೆ ಅದರಲ್ಲಿ ಕುಂಬಳಗೋಡ ಒಂದು ವೈಲ್ಡ್ ಲೈಫ್ ಸೆಕ್ಷನ್ ಆಗಿ ತಗೊಂಡ್ರೆ ಕೆಂಗೇರಿ ಉಪನಗರ 3 ಅಂದರೆ ಸ್ವಲ್ಪ ಈ ಕಡೆಯಿಂದ ಕೆಂಗೇರಿಯಿಂದ ಸ್ವಲ್ಪ ತಗೊಂಡು 3 ಸೆಕ್ಷನ್ಗಳಾಗಿ ಒಂದು ಕೆಂಗೇರಿ ಉಪನಗರ ಪ್ರಾಪರ್ ಇದ್ದಿರೋದು. ನೆಕ್ಸ್ಟು RR ಲೇಔಟ್ ಅಂತ ಹೇಳಿ RR ಲೇಔಟ್ನ ಹೊಸದಾಗಿ ಒಂದು ಸೆಕ್ಷನ್ ಆಗಿ ಮಾಡಿದ್ರು. ಮತ್ತು ರಾಮಹಳ್ಳಿ ಅಂತ ಹೇಳಿ ಆ ಕಡೆ ರಾಮಹಳ್ಳಿ ಅಲ್ಲೇ ಒಂದು ಇರ್ತಾರೆ. ದೊಡ್ಡಾಲ್ಮರ ನಮಗೆ ಭಾಳ ಆ್ಯಕ್ಚುಲಿ ಅದನ್ನು ಒಂದು ಸೆಕ್ಷನ್ ಆಗಿ ಮಾಡಿದ್ದಾರೆ. ರಾಮಹಳ್ಳಿ ಅಲ್ಲಿ ಒಬ್ಬ JE ಇರ್ತಾರೆ. ಅಲ್ಲಿ ಒಂದು ಸರ್ವಿಸ್ ಸ್ಟೇಷನ್ ಇರುತ್ತೆ. ಅಲ್ಲಿ ಜನಗಳಿಗೆ ಅನುಕೂಲ ಮಾಡಿದ್ದಾರೆ. ಅದು ರಿಜಿಸ್ಟ್ರೇಷನ್ ಜಾಸ್ತಿ ಇರೋದ್ರಿಂದ ರಾಮಹಳ್ಳಿ ಒಂದು ಸೆಕ್ಷನ್, ಅಲ್ಲಿ ಒಬ್ಬ ಇರ್ತಾರೆ, ಇರ್ತಾರೆ, ಒಂದು ಅಕೌಂಟಿಂಗ್ ಸೆಕ್ಷನ್ ಇರುತ್ತೆ, ಕೌಂಟ್ರಲ್ಲೇ ಇರುತ್ತೆ. ಪ್ಲಸ್ ಇಲ್ಲಿ ಉಪನಗರಕ್ಕೆ ಬಂದರೆ ಉಪನಗರ ನಾರ್ಮಲ್ ಹೆಂಗಿತ್ತು ಹಾಗೆ ಉಪನಗರ ಇರುತ್ತೆ. ಅದರ ಏರಿಯಾ ಕಡಿಮೆ ಆಯಿತು ಅಂತ. ಆಮೇಲೆ RR ಲೇಔಟಲ್ಲಿ ಒಂದು ನಮ್ಮದೇ ಹೊಸ ಆಫೀಸ್ ಆಗಿದೆ, ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದು ಶುರು ಮಾಡಬೇಕು. ಅಲ್ಲಿಗೆ ಒಬ್ಬ JE ಸರ್ವಿಸ್ ಸ್ಟೇಷನ್. ಉದ್ದೇಶ ಇಷ್ಟೇ. ನಮಗೆ ಮೊದಲೇ ಒಂದು ಕಂಪ್ಲೇಂಟ್ ಬಂದರೆ ಆ ಜಾಗಗಳಿಗೆ ರೀಚ್ ಆಗೋಕ್ಕೆ 1 ತಾಸು ಬೇಕು. 1 ತಾಸು ಒಳಗಡೆ ನಾವು ಕಂಪ್ಲೇಂಟ್ ಅಟೆಂಡ್ ಮಾಡಬೇಕು ಅಂತ ನಮ್ಮ ಕಾನೂನು ಇರೋದ್ರಿಂದ 1 ತಾಸು ನಾವು ರೀಚ್ ಆಗೋಕ್ಕಾದ್ರೆ ಕಂಪ್ಲೇಂಟ್ ಅಟೆಂಡ್ ಮಾಡೋಕ್ಕೆ ಎಲ್ಲ ಆಗ್ತದೆ ನಮ್ಮಿಂದ. ಹಂಗಾಗಿ ಅದನ್ನ ಅನುಕೂಲ ಮಾಡೋಕ್ಕೋಸ್ಕರ ಏನು ಮಾಡಿದ್ದಾರೆ, ಎಲ್ಲ ಡಿವೈಡ್ ಮಾಡಿದ್ದಾರೆ. ಇನ್ಸ್ಟಾಲೇಷನ್ ಜಾಸ್ತಿ ಇತ್ತು. ಇನ್ಸ್ಟಾಲೇಷನ್ ಅನುಗುಣವಾಗಿ ಜನಗಳಿಗೂ ಅನುಕೂಲವಾಗುವಂಥ ಒಂದು ಇದು ಮಾಡಿಬಿಟ್ಟು ವಿಭಾಗ ಎಲ್ಲ ಆಲ್ರೆಡಿ ಎಲ್ಲ ಪೋಸ್ಟಿಂಗ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ತಮ ಸರ್ವಿಸ್ ಸಿಗುತ್ತೆ ಅಂತ ಕೊಡೋ ಒಂದು ಉದ್ದೇಶದಿಂದ ಇಷ್ಟೆಲ್ಲ ಮಾಡಿ ಅವುಗಳನ್ನ ಚಾಲನೆಗೊಳಿಸ್ತಾ ಇದ್ದಾರೆ. ಇದು ಇತ್ತೀಚೆಗೆ ಆಗಿರ್ತಕ್ಕಂಥ ನಮ್ಮ ಇಲಾಖೆ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್. ಇದೇ ರೀತಿ ಬೇರೆ ವಿಭಾಗಗಳನ್ನು ಮಾಡಿದ್ದಾರೆ. ಅದು ನಮ್ಮಗಳಿಗೆ ಬೇಕಾಗಿಲ್ಲ. ನಮ್ಮ ಕೆಂಗೇರಿ ವ್ಯಾಪ್ತಿಯಾಗಿರ್ತಕ್ಕಂಥದ್ದು ಇಷ್ಟು. ಸೊ ತಾವುಗಳು ಏನಾದರೂ ತಮ್ಮ ಪ್ರಶ್ನೆ ಆಹ್ವಾನಗಳಿದ್ರೆ ಮಾಡಿದರೆ ಒಳ್ಳೆಯದು. ಕಂಪ್ಲೇಂಟ್ ನಾವು ಫೋನ್ ಮಾಡಿ ಅರ್ಧ ಗಂಟೆ ಎಲ್ಲ ಫೋರ್ವರ್ಡ್ ಆಗ್ತಾ ಇತ್ತು. ಈಗ ನೀವು ಇದು ಮಾಡ್ತಿರೋದ್ರೆ ಅನುಕೂಲ ಆಗ್ತಾ ಇದೆ. ಆಗುತ್ತೆ ಬೇಗ ಒಂದು ಅಟೆಂಡ್ ಮಾಡೋದ್ರಿಂದ ಒಳ್ಳೆಯದಾಗ್ತದೆ. ಈ ಸರ್ವಿಸ್ ನಿಮಗೆ ಸರ್ವಿಸ್ ಬಗ್ಗೆ ನಿಮಗೆ ಈಗ ಇತ್ತೀಚೆಗೆ ನಮ್ಗೆ ಯಾರು ಸದ್ಯ ಸಿಗ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ? ಆಫೀಸ್ ಮೇಲೆ ಸೆಕ್ಷನ್ ಆಫೀಸರ್ಗಳು ಸಿಗೋದಿಲ್ಲ. ಯಾಕೆ? ಬೆಳಗ್ಗೆ ಮಧ್ಯಾಹ್ನ ಸಿಗ್ತಾರೆ, ಮಧ್ಯಾಹ್ನ ಹೇಳೋದಕ್ಕಾಗುತ್ತೆ. ತೊಂದರೆ ಇದೆ, ಸ್ವಲ್ಪ ತೊಂದರೆ ಇದೆ. ಅದ್ರ ಬಗ್ಗೆ ಏನಾದರೂ ಇದು ಮಾಡಬೇಕು. ಅಲ್ಲ ಅದು ನೋಡಿ ವರ್ಕ್ ನಡೀತಾ ಇದೆ, ಸ್ವಲ್ಪ ಕೆಲಸ ನಡೀತಾ ಇದೆ ನೋಡಿ. ನಮ್ಮ ಕೆಂಗೇರಿ ಡಿವಿಷನ್ನಲ್ಲಿ ಒಂದು 100 ಕಿಲೋಮೀಟ್ರು ನಾವೀಗ
ವೈರ್ಡ್ ಕಂಡಕ್ಟರ್ ಹಾಕಿದ್ವಿ 100 ಕಿಲೋಮೀಟರ್ಸ್. ಇದುವರೆಗೂ ಆಗಿರಲಿಲ್ಲ ಅಂತ ಕೆಲಸ. ಈಗ ನೋಡಿ, ಹಿಂದೆ ಮೊನ್ನೆ ಲಾಸ್ಟ್ ವೀಕ್ನಲ್ಲಿ ಅಲ್ಲಿ ಮಳೆ ಒಂದು ಸಿಂಗಲ್ ಕಂಪ್ಲೇಂಟ್ಸ್ ಬಂದಿಲ್ಲ. ಸಿಂಗಲ್ ಕಂಪ್ಲೇಂಟ್ಸ್ ಸೆನ್ಸ್ ಅಲ್ಲಿ ಜಂಪ್ ಕಟ್ ಆಯಿತು, ಫೀಲ್ಡ್ ಟ್ರಿಪ್ ಆಯಿತು, ಇಂಥ ಯಾವುದೇ ಕಂಪ್ಲೇಂಟ್ಸ್ಗಳನ್ನ ನೋಟಿಸ್ ಮಾಡಿಲ್ಲ ನಾವು. ಎಲ್ಲ ತೋಟಗಳಲ್ಲಿರ್ತಕ್ಕಂಥ ಲೈನನ್ನು ರೋಡಿಗೆ ಹಾಕ್ಸಿದ್ದೀವಿ. ಮೊದಲೇನಾಗ್ತಿತ್ತು, ನಾವು ಎಷ್ಟೇ ಲೈನನ್ನು ಟ್ರಿಮ್ ಮಾಡಿದ್ರು ಮೇಂಟೈನ್ ಮಾಡಿದ್ರು ಕೂಡ ರಾತ್ರಿ ಗಾಳಿಗೆ ಒಂದು ಇದು ಗರಿ ಬಿಡ್ತಿತ್ತು, ನಾವು ಹೋಗ್ಬೇಕಾಗಿತ್ತು. ಅದಕ್ಕೆ 2 hours ಬೇಕು ಅದನ್ನ ಐಡೆಂಟಿಫೈ ಮಾಡೋಕ್ಕೆ, ತೆಗಿಲಿಕ್ಕೆ. ಮಿನಿಮಮ್ 2 hours ಆ ಫೀಲ್ಡನ್ನು ಚಾರ್ಜ್ ಮಾಡೋಕ್ಕಾಗ್ತದೆ. ಈಗ ನಾವು ನೋಡಿ 2 ಫೀಲ್ಡಲ್ಲಿ ಆಟೋ ರಿಕ್ಲೋಸರ್ ಹಾಕ್ತೀವಿ, ರಾಮಮಳ್ಳಿ ಫೀಲ್ಡ್ರಿಗೆ, MG ಫೀಲ್ಡ್ರಿಗೆ. ಅವೆರಡು ಫೀಲ್ಡ್ಗಳು ನಮಗೆ ಎಷ್ಟು ಒಂದು 100 ಸರಿ ಟ್ರಿಪ್ ಆಗಬೇಕು ಒಂದು ತಿಂಗಳಲ್ಲಿ, 100-120 ಸರಿ. ನೀವು ಎಷ್ಟೇ ಮೇಂಟೈನ್ ಮಾಡಿ, ಗಾಳಿ ಬಂದಾಗ ಬೀಳ್ತಿದ್ರು, ತೆಂಗಿನ ಮರ ಕಟ್ ಮಾಡೋಕ್ಕಾಗಲ್ಲ ನಮಗೆ ತೋಟದಲ್ಲಿ, ಅನಿವಾರ್ಯವಾಗಿ ಫೀಲ್ಡ್ ಟ್ರಿಪ್ ಆಗ್ತದೆ. ಈಗ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದೀವಿ ನಾವು. ಒಂದು ಆಟೋ ರಿಕ್ಲೋಸರ್ಸ್ ಹಾಕಿದ್ದೀವಿ. ಆಮೇಲೆ ಇಂಪಾರ್ಟೆಂಟ್ ಜಾಗದಲ್ಲಿ ಎಲ್ಲಿ ನಮಗೆ ಪ್ರಾಬ್ಲಮ್ಯಾಟಿಕ್ ಇತ್ತು ಅದನ್ನೆಲ್ಲ ರೋಡಿಗೆ ಹಾಕಿದ್ದೀವಿ. ಅದು ವೈರ್ಡ್ ಕಂಡಕ್ಟರ್ ವಿತ್ ಸ್ಟ್ಯಾಂಡರ್ಡ್ ವರ್ಕ್. ಮತ್ತೆ ಆ ಕೆಲಸಗಳನ್ನ ನೋಡಿ ಜನಗಳು ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅಷ್ಟು 20 ಮೀಟರ್ ಸ್ಪ್ಯಾನ್, ಮ್ಯಾಕ್ಸಿಮಮ್ 20-22 ಮೀಟರ್ ಸ್ಪ್ಯಾನ್ ಕಂಬಗಳನ್ನ ಹಾಕಿ ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಆ ಫೀಲ್ಡ್ಗಳು ಈಗ ಇಂಟ್ರೆಸ್ಟ್ ಇದ್ದಂಗೆ ಆಗುತ್ತೆ. ಅವೆರಡೇ ಫೀಲ್ಡ್ ನಮಗೆ ಬಹಳ ಪ್ರಾಬ್ಲಮ್ ಇತ್ತು. ಅಂದ್ರೆ ರೂರಲ್ ಏರಿಯಾ ಫೀಲ್ಡಿಂಗ್ ಇತ್ತು. ಅನಿವಾರ್ಯವಾಗಿ ನಾವು ಇಂಟ್ರಪ್ಷನ್ಗೆ ನಾವು ಅವಕಾಶ ಮಾಡಿಕೊಡೋಕ್ಕಾಗಿತ್ತು. ಅದನ್ನು ನಾವು ಅವಾಯ್ಡ್ ಮಾಡಿದ್ದೀವಿ. ಈ ದೃಷ್ಟಿಯಲ್ಲಿ ನಮ್ಮ ಈ ಸೆಕ್ಷನ್ ಆಫೀಸರ್ಸು ಅಲ್ಲೆಲ್ಲ ಇನ್ವಾಲ್ವ್ ಆದಾಗ ನಿಮಗೆ ಸಿಗದೇ ಇರೋ ಸಾಧ್ಯತೆಗಳು ಇದೆ. ಯಾಕಂದ್ರೆ ಸಾಕಷ್ಟು ಕೆಲಸ ನಡೀತಾ ಇದೆ. ಅದರ ಉಪಯೋಗ ನೇರವಾಗಿ ನಿಮಗೆ ಸಿಗುತ್ತೆ. ಹಂಗಂತೇಳಿ ನೀವು ಓದೋ ಟೈಮಿಗೆ ಸಿಕ್ಕಿಲ್ಲ ಅಂದ್ರೂ ಕೂಡ ನಿಮ್ಮ ಯಾವುದೇ ಪೇಪರ್ಸ್ ಪೆಂಡಿಂಗ್ ಇರೋಕ್ಕೆ ಸಾಧ್ಯತೆನೇ ಇಲ್ಲ. ನಮ್ಮ ಆಫೀಸಲ್ಲಿ ಇಲ್ಲಿ ಕ್ಲಿಯರಿಟಿ ಇರ್ತದೆ, ಯಾವ ಪೇಪರ್ಸ್ ನಮ್ಮ ಹತ್ರ ಪೆಂಡಿಂಗ್ ಇಲ್ಲ. ಸ್ವಲ್ಪ ನೀವು ಹೋದಾಗ ಸಿಗದೇ ಇರ್ಬೋದು, ನೀವುಗಳು ಹೋದಾಗ ಅದು ನಾವೆಲ್ಲರೂ ಇದ್ದೀವಿ, ನಿಮ್ಮ ಫೋನಲ್ಲಿ ಸಿಗ್ತೀವಿ. ನಿಮ್ಮ ಅವಾಗ ಯಾವ್ದಾದ್ರು ಪೆಂಡಿಂಗ್ ಇದ್ರೆ ನಮಗೆ ಮಾತಾಡಿದ್ರೆ ನಾವು ತಕ್ಷಣ ಸಾಲ್ವ್ ಮಾಡಿರ್ತೀವಿ. ಸೊ ಆ ರೀತಿ ದೂರ ಪೆಂಡಿಂಗ್ ಇರೋಕ್ಕೆ ಯಾವುದೂ ಸಾಧ್ಯತೆ ಇಲ್ಲ. ನಮ್ಮ ರೆಕಾರ್ಡ್ಸ್ ಇದೆ. ಅದು ಸ್ಪೆಸಿಫಿಕ್ ಆಗಿ ಏನಾದ್ರು ಇದ್ರೆ ನಮಗೆ ಹೇಳಿದ್ರೆ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ನಿಮಗೆ ರಕ್ಷಣೆ ಆಗಿರೋದು ಈ ಉದ್ದೇಶಕ್ಕೆ. ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ನಡೀತಾ ಇದ್ದಾವೆ. ಮತ್ತೆ ಫರ್ದರ್ ಈಗ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಕೆಂಗೇರಿ ಡಿವಿಷನ್ ವಿಶೇಷವಾಗಿ ಭಾಳಷ್ಟು ಕೆಲಸ ನಡೀತಾ ಇದೆ. ಇಲ್ಲೆಲ್ಲ ಡೆವಲಪ್ಮೆಂಟ್ಸ್ ಇದೆ, ಸಾಕಷ್ಟು ಬಡಾವಣೆಗಳು ಕೊಡ್ತಾ ಇದ್ದಾರೆ. ಅವ್ರಿಗೆ ಸೌಕರ್ಯ ನಾವು ನಮ್ಮ ಕಡೆಯಿಂದ ಎಷ್ಟು ಖರ್ಚು ಮಾಡಬೇಕಾಗುತ್ತೆ. ನೀವು ಅಲ್ಲಿ ಟೇಲೆಂಟಲ್ಲಿ ಲೇಔಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಕೂಡ ಸರಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಆಗುತ್ತೆ. ಅದಕ್ಕೆ ಬೇಕಾದ ಸ್ಟ್ರೆಂಥನಿಂಗ್ ವರ್ಕನ್ನು ನಾವು ಮಾಡ್ತಾ ಇದ್ದೀವಿ. ಬೇರೆ ಸುಮಾರು ಒಂದು 100 ಟ್ರಾನ್ಸ್ಫಾರ್ಮರ್ಸ್ ಮೇಲೆ ಹಾಕಿದ್ದೀವಿ. ಪ್ರಾಬ್ಲಮ್ ಒಂದು ಟ್ರಾನ್ಸ್ಫಾರ್ಮರ್ ಎಲ್ಲಿ ಒಂದು ಫ್ಯೂಸ್ ಹೋಗಬಾರ್ದು. ನಮ್ಮದು ಕಂಪ್ಲೇಂಟ್ಸ್ ನೋಡಿ, ಒಂದು ದಿವಸಕ್ಕೆ 8-9 ಇಡೀ ಸಬ್ ಡಿವಿಷನ್ 200 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇದೆ ನಮ್ಮ ಸಬ್ ಡಿವಿಷನ್. 8-9 ಕಾಲ್ಸ್ ಏನು ಕಂಪ್ಲೇಂಟ್ಸ್ ಇಲ್ಲ. ನನಗೆ ಇತ್ತೀಚೆಗೆ ಫೋನೇ ಬರಲ್ಲ. ಯಾರ ಕಾಂಟ್ರಾಕ್ಟರ್ಸ್ ಫೋನ್ ಮಾಡ್ತಾರೆ, ಕರೆಂಟ್ ಇಲ್ಲ ಅದು ಸ್ಟಿಲ್ ನಾವು ವರ್ಕ್ ಮಾಡೋದು ಭಾಳ ಅವಶ್ಯಕತೆ ಇದೆ. ಇಷ್ಟೇ ಇರುತ್ತೆ, ಫೈನಲ್ ಅಲ್ಲ. ನಾವು ಟೇಲೆಂಟ್ನಲ್ಲಿ ವೋಲ್ಟೇಜ್ ಕೊಟ್ಟು ಮಾಡಬೇಕಾಗಿದೆ. ಅದಕ್ಕೆ ಕ್ವೈಟ್ ಮಾಡ್ತಾ ಇದ್ದೀವಿ. ABC ಕೇಬಲ್ ಹಾಕ್ತಾ ಇದ್ದೀವಿ. ಸುಮಾರು ಒಂದು 25 ಕಿಲೋಮೀಟರ್ ABC ಕೇಬಲ್ ಹಾಕ್ಸಿದ್ದೀವಿ. ಎಲ್ಲಿ ನಾವು ರೋಡಿಗೂ ಹಾಕೋಕ್ಕಾಗಲ್ಲ, ತೋಟದಲ್ಲೇ ಒಯ್ಬೇಕು. ಆ ತೋಟ ಬಿಟ್ಟರೆ ಇನ್ನೊಂದು ತೋಟ ಒಯ್ಬೇಕು. ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಿದ್ದೀವಿ ಅಂದರೆ ABC ಕೇಬಲ್ ಹಾಕಿದ್ದೀವಿ. ಆ ABC ಕೇಬಲ್ ಹಾಕಿದ್ರೆ ತುಂಬ ಅನುಕೂಲ ಆಗಿದೆ. ಮರ ಕಟ್ ಮಾಡೋ ಅವಶ್ಯಕತೆ F10 ಫೀಲ್ಡ್ರು, ಸೂಲಿಕೆರೆ ಫೀಲ್ಡ್ರು ಮಳೆ ಬಂತಂದ್ರೆ ನಮ್ಮ ಜನ ಅಲ್ಲಿ ಹೋಗ್ಬೇಕಾಗಿತ್ತು, ರೆಡಿಯಾಗಿ ಇಟ್ಕೋಬೇಕಾಗಿತ್ತು. ಗರಿ ಬೀಳುತ್ತೆ ತೆಗಿಬೇಕು ಅಂತ ಹೇಳ್ಬೇಕು. ಈಗ ಅದನ್ನ ಎಂಟೈರ್ ಲೈನನ್ನು ಬೈಪಾಸ್ ಮಾಡ್ಬಿಟ್ಟಿದೆ. ABC ಕೇಬಲ್ ತಗೊಂಡು ರೋಡಲ್ಲೇ ತಗೊಂಡು ಬಂದ್ಬಿಟ್ಟು ಅಲ್ಲಿ ಜನಗಳು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಆ ಫೀಲ್ಡ್ದು ಸುಮ್ಮನೆ ನೀವು ಕ್ಯೂರಿಯಾಸಿಟಿಗೆ ಆ ಡೀಟೇಲ್ಸ್ ತರಿಸ್ಕೊಂಡು ಒಂದು ಟ್ರೆಕ್ಕಿಂಗ್ಸ್ ಇದೆ. ಮತ್ತೆ ಬೇಸ್ ಎಲ್ಲ ಪಾಯಿಂಟ್ ಎಲ್ಲಿ ತೋಟದಲ್ಲಿ ಹೋಗಿ ಅದನ್ನು ABC ಮಾಡಿ ಸ್ಪೆಸಿಫಿಕ್ ಆಗಿ F10 ಫೀಲ್ಡ್ರು, F5 ಫೀಲ್ಡ್ರು, ಹಂಗೆಪುರ, ಆಮೇಲೆ F5 ಫೀಲ್ಡ್ರು, ಈ ಕಡೆ ಬಂದರೆ RR ರೋಡ್, F8, F6 ಎಲ್ಲ ಆಲ್ಮೋಸ್ಟ್ ಒಂದು 46 ಫೀಲ್ಡ್ಸ್ 30 ಫೀಲ್ಡ್ ಕೆಲಸ ಮುಗಿಯೋ ಅಂಥದ್ದು. ಮೊದಲು ಹೆಂಗಿತ್ತು, ಈಗ ಅದು ಆಲ್ಮೋಸ್ಟ್ ಹೊಸದಾಗ್ಬಿಟ್ಟಿದೆ. 11 kV ಸೈಡ್ ನಾವು ಏನು ತೆಲಂಗಾಣ ಕೃಷ್ಣ ಎಷ್ಟು ನೋಡ್ರಿ 300 ಆ್ಯಮ್ಸ್ ಹಾಕ್ಬೋದು. ಆ ಥರ ಮಾಡಿದ್ದೀವಿ. ಇನ್ನೂ 60 ಕೆಲಸ ನಡೀತಾ ಇದೆ. ಸ್ಟಿಲ್ ದೇರ್ ಆರ್ ಗುಡ್ ಪ್ರಾಜೆಕ್ಟ್ಸ್ ಅಹೆಡ್. ಮುಂದೆ ಮಾಡ್ತಾ ಇದ್ದೀವಿ. ಬೇರೆ ನಿಮ್ಮದು ಬಿಟ್ಟು ಬೇರೆ ಇದೆಯಾ ಸ್ಪೆಸಿಫಿಕ್ ಆಗಿ? ಆಗಿರೋದು ನೋಡಿ. ಈಗ ಮತ್ತೆ ಸರ್ವಿಸ್ ಕನೆಕ್ಷನ್ ಸಿಗೋಸ್ಕರ ಒಂದು 2 ತಿಂಗಳಿಂದ ಕಂಬ ಇರಲಿಲ್ಲ. ಮೊನ್ನೆ ಒಂದು ಪರ್ಚೇಸ್ ಆರ್ಡರ್ ಹಾಕ್ಸ್ಬಿಟ್ಟು
ಆಯಾ ಎಇಗಳಿಗೆ ವಹಿಸ್ಬಿಟ್ಟಿದ್ದಾರೆ. ಯಾವ್ಯಾವ ಹಾಕೋದು ಪೆಂಡಿಂಗ್ ಇದೆ ಅವರು ಅಪ್ರೋಚ್ ಮಾಡ್ಕೊಂಡು ಅವರು ಸ್ಪಾಟಿಗೆ ತಗೊಂಡು ಕಂಪ್ಯೂಟರ್ ಹಾಕ್ಕೊಂಡು ಸ್ಪಾಟಿಗೆ ಅಲ್ಲಿ ಸ್ವಲ್ಪ ಅವ್ರಿಗೆ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಅವ್ರಿಗೆ ಸಹಾಯ ಮಾಡಬೇಕಾಗುತ್ತೆ. ಇನ್ ದ ಸೆನ್ಸ್ ಬೋರ್ ಎಲೆಕ್ಷನ್ ಮಾಡ್ಕೊಂಡ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಎಷ್ಟು ನಮ್ಮ ಹತ್ರ ಪೆಂಡಿಂಗ್ ಅಷ್ಟನ್ನು ಕಂಪ್ಯೂಟರ್ನ ಸ್ಪಾಟಿಗೆ ಹಾಕ್ಬೇಕು. ಆ ಥರ ಹೇಳ್ಬಿಟ್ಟಿದ್ದಾರೆ. ಆಯಾ ಗುತ್ತಿಗೆದಾರರು ಅವ್ರು ಕನ್ಸಲ್ಟ್ ಮಾಡಿ ಅಥವಾ ಗ್ರಾಹಕರು ಅವ್ರು ಕನ್ಸಲ್ಟ್ ಮಾಡಿ ನಮಗೆ ಇದು ಬೇಕು ಅಂತ ಹೇಳ್ಬಿಟ್ಟು ಆ ಬಂದಾಗ ಆ ಸ್ಥಳಕ್ಕೆ ಹಾಕ್ಸ್ಕೊಂಡ್ಬಿಟ್ರೆ ಎರಡನೇ ಟ್ರಾನ್ಸ್ಪೋರ್ಟೇಷನ್ ನಮಗೆ ಅದಕ್ಕೊಂದು ನಮ್ಮ ಆಫೀಸಲ್ಲಿ ಇಡೋದು ಆ ಕಂಪ್ಯೂಟರ್ ಮತ್ತೆ ಹಿಂಗೆ ಮಾಡ್ತಾ ಇದ್ರೆ ಕೋಲ್ ಹಾಳಾಗ್ತವೆ, ಇನ್ಕನ್ವೀನಿಯನ್ಸ್ ಡಬಲ್ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು. ಇಲ್ಲಿ ಲಾರಿಗೆ ಒಂದ್ಸರಿ ಅವ್ನು ಬಂದು ಹಾಗೆ ಹಾಕ್ಬಿಟ್ರೆ ಮುಂದೆ ಶುರು ಮಾಡಿದೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಬಿಡ್ಬೋದು. ಯಾರು ಪೆಂಡಿಂಗ್ ರಿಕ್ವೈರ್ಮೆಂಟ್ಸ್ ಎಲ್ಲ ಮಾಡ್ಕೊಡ್ತೀವಿ. ಮತ್ತೆ ಇದು ಮುಗಿದ ಕತೆ ಮತ್ತೆ ಬೇಕಾಗುತ್ತೆ ಮತ್ತೆ ಕೊಡ್ತೀವಿ. ಮತ್ತೆ IP ಸೆಟ್ ಕೊಡ್ತಾ ಇದೆ. IP ಸೆಟ್ಗೆ 300 ಕಂಬ ಬೇಕು. ಅದನ್ನು ಈಗ ಒಂದು 6 ವರ್ಷಕ್ಕೆ ನಮ್ಮ ಹೊಸ ಸಾಹೇಬರು ವ್ಯವಸ್ಥೆ ಮಾಡಿದ್ದೀವಿ. ಅದನ್ನ ಏನು ಮಾಡ್ತೀವಿ ಅಂದರೆ ಒಂದು 3 ಹಂತದಲ್ಲಿ 300 ಕಂಬ ಕೊಟ್ಬಿಡ್ತೀವಿ. ನೀವು ಕೂಡ ಬಂದಾಗ ಆಯ್ತು. ಈಗ ಮುಗಿದ್ಲೆ ಈ ಸರ್ವಿಸ್ ಕನೆಕ್ಷನ್ ಫಸ್ಟ್ ಪ್ರಿಯಾರಿಟಿ ಮನೆಗಳಿಗೆ ಕರೆಕ್ಟ್ ಕೊಡೋದು, ಕಂಬ ಹಾಕಿ ಮಾಡೋದು. ಈಗ ರನ್ನಿಂಗ್ ಇದೆ, ಅದು ಸ್ಟೇಟ್ ಇಶ್ಯೂ. ಅನ್ಆಥರೈಸ್ಡ್ ರೆಗ್ಯುಲರೈಸೇಷನ್ ಅಂದ್ರೆ ಅರ್ಥ ಏನು? ಅವುಗಳದನ್ನು ಕೂಡ ಈಗ ಕಂಬ ಕೊಡಿಸ್ತಾ ಇದೆ. ಯಾರು ಕೊಡಿಸಿಲ್ಲ ಅಂತಂದ್ರೆ ಅದೊಂದು ಸೀನಿಯಾರಿಟಿ ಕೊಡಬೇಕು ಅಂತ ನಮ್ಮ ಕಾರ್ಪೊರೇಟ್ ಒಂದೇ ಸರಿಗೆ ನಮಗೆ 350 ಕಂಬ, ಹೌದು 350 ಕಂಬಗಳನ್ನ ಕ್ರೋಢೀಕರಿಸಕ್ಕೆ ಸಾಧ್ಯ ಇರಲಿಲ್ಲ. ಬೇರೆ ನಿರಂತರ ಜ್ಯೋತಿ ಮತ್ತೊಂದು ದಾಸು ಅದಕ್ಕೆಲ್ಲ ಪೋಲ್ಗಳು ಡೈವರ್ಟ್ ಆಗಿರೋದ್ರಿಂದ IP ಸೆಟ್ ಹೇಗೂ ರನ್ನಿಂಗ್ ಇದಾವೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಇರೋದು ತುಂಬಾ ಕಡಿಮೆ. ಆ ದೃಷ್ಟಿಯಿಂದ ಸ್ವಲ್ಪ ಅದನ್ನ ನಾವು ಬೇರೆ ಆದ್ಯತೆ ಕೊಟ್ಟಿದ್ರು. ಈಗ ಅದಕ್ಕೂ ಕಂಬ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದ್ರ 1 ತಿಂಗಳೊಳಗಡೆ ಆ ಕಂಪೌಂಡ್ ಸರ್ವಿಸ್ ಕನೆಕ್ಷನ್ ಮುಗಿತು. IP ಸೆಟ್ ನೀವು ತಗೋಬೇಕು. ಎಲ್ಲ ಕೊಟ್ಟಾಯ್ತು. ನೀವು ಅವ್ರ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೊಡಿತಾ ಇದ್ದಾರೆ. ಇವತ್ತು ಒಂದು ಲೋಡ್ ಬರುತ್ತೆ. ಅದನ್ನ ಯಾವ್ದು ಸ್ಪೆಸಿಫಿಕ್ ಕೆಲಸಕ್ಕೆ ಕಳಿಸ್ತಾ ಇದ್ದೀನಿ. ಇನ್ನೂ ತುಂಬ ಕೋರ್ಸ್ ಇದೆ. ಮುಗಿಯಲ್ಲಿ ತನಕ ಕೊಡಿಸ್ತೀವಿ. ಸಂಬಂಧಿಸಿಕೆ ತುಂಬ ಥ್ಯಾಂಕ್ಸ್. ಗ್ರಾಹಕರ ಪಾರ್ಟಿಸಿಪೇಟ್ ಮಾಡೋದು, ಯಾವುದೂ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಇದ್ದರೂ ಕೂಡ ತಾವಿಲ್ಲಿ ಬಂದು ನಮ್ಮ ಸೇವೆಯನ್ನು ಶ್ಲಾಘಿಸಿದ್ದು ನಮಗೆ ಹೆಮ್ಮೆಯ ವಿಷಯ. ಇನ್ನೂ ನಮ್ಮ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡ್ತಿದ್ದೀರಾ, ನಾವು ಮಾಡ್ತೀವಿ. ಏನಾದರೂ ಮುಂದಿನ ದಿನಗಳಲ್ಲಿ ರಚನೆಗಳಿದ್ದರೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಮನೆಗೂ ಕೂಡ ಒಂದು ಭಿತ್ತಿ ಪತ್ರ ಕೊಡ್ತೀವಿ. ಅದ್ರ ಜೊತೆಗೆ ವೆಬ್ಸೈಟಲ್ಲಿ ಹಾಕಿದ್ರ ಜೊತೆಗೆ ಬಿಲ್ ಕೊಡ್ಬೇಕಾದ್ರೆ ಒಂದು ಇದು ಕೊಟ್ಟಿದ್ದೀವಿ. ನಾವು ನೇರವಾಗಿ ನಮ್ಮನ್ನ ಇಂಥ ಸೆಕ್ಷನ್ ಅವರು ಈ ಸೆಕ್ಷನ್ ಆಫೀಸರ್ ನಂಬರ್ ಇಂಥದ್ದು, ಅವ್ರ ಹೆಸರು ಇಂಥದ್ದು, ಇಂಥದ್ದು ನಂಬರು, ಅವ್ರ ಹೆಸರು ಇಂಥದ್ದು, ಏಡದಲ್ಲಿ ಇಂಥವ್ರಿದ್ದಾರೆ, ಅವ್ರ ಹೆಸರಿದ್ದು. ಏನಾದರೂ ಸ್ಪೆಸಿಫಿಕ್ ದೂರುಗಳಿದ್ದರೆ ನಮಗೆ ನೀವು ನೇರವಾಗಿ ಮಾತಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದೊಂದು ಭಿತ್ತಿ ಪತ್ರಗಳನ್ನ ಕೊಟ್ಟಿದ್ದೀವಿ. ಮನೆ ಕೊಟ್ಟಿದ್ದೀವಿ. ಅದನ್ನ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ ಅಂತ. ನಾವು ಚೇಂಜ್ ಆದರೂ ನಂಬರ್ಗಳು ಚೇಂಜ್ ಆಗಲ್ಲ, ಸೇಮ್ ನಂಬರ್ಸ್ ಇರುತ್ತೆ. ಸೊ ಅದು ಜನಗಳಿಗೆ ಅನುಕೂಲ ಆಗಲಿ ನಾವು ಭಾಳ ಇಮಿಡಿಯೇಟ್ ಸರ್ವಿಸ್. ಇಲ್ಲಿ ಯಾರು ಇಲ್ಲ, ಯಾರನ್ನು ಕೇಳಬೇಕು, ನಾವು ಯಾರಿಗೆ ಮಾತಾಡಬೇಕು, ಅದು ಈಗಲ್ಲಿ ಕೊಟ್ಟಿದ್ದಾರೆ, ನಮ್ಮಲ್ಲಿ ಈಗಲ್ಲಿ ಗೊತ್ತಿಲ್ಲ, ಹೆಂಗೆ ಮಾಡೋದು ಅಂತ ಭಾವನೆ ಬರಬಾರ್ದು. ಡೆವಲಪ್ಡ್ ಏರಿಯಾದಲ್ಲಿ ಏನು ಮಾಡ್ತಾರೆ, ಫಿಂಗರ್ ಟಿಪ್ಪಲ್ಲಿ ಮೇಲ್ಗಡೆ ಮಾತಾಡ್ತಾರೆ. ಓದಿದವರು ಮತ್ತೊಬ್ಬರು. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಎಲ್ಲ ವಿಲೇಜಸ್ ಇದ್ದಾವೆ, ಮತ್ತೊಬ್ಬರು ಅವ್ರಿಗೆ ಗೊತ್ತಾಗಲ್ಲ. ಆ ದೃಷ್ಟಿಯಿಂದ ಫೋನ್ ನಂಬರ್ ಮನೆಗೆ ರೆಡಿ ರೆಕನರ್ ಇರಬೇಕು. ಅವ್ರಿಗೆ ಸಮಸ್ಯೆ ಆದ್ರೂ ಮಾತಾಡಬೇಕು. ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಮೇಲ್ಗಡೆ, ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಸೊ ಎಲ್ಲ ನಂಬರ್ನು ಹಾಕ್ಬಿಡ್ಬೇಕು. ಇಷ್ಟೆಲ್ಲ ಕೊಟ್ಟರು ಕೂಡ ನಮಗೆ ಏನು ಬರ್ತಾ ಇಲ್ಲ. ಅದರ್ಥ ಸರ್ವಿಸ್ ವಾಟ್ ವಿ ಆರ್ ಎಂಟರಿಂಗ್ ಸ್ಟಿಲ್ ನಿಮ್ಮ ದೂರುಗಳು ಥ್ಯಾಂಕ್ ಯು. ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ತುಂಬ ಧನ್ಯವಾದ.